ಚೇಂಬರ್ ಅವ್ರು ಹೇಳ್ತಾರೆ ವರ್ಷಕ್ಕೆ 3 ಫಿಲ್ಮ್ ಮಾಡಬೇಕು 4 ಫಿಲ್ಮ್ ಮಾಡಬೇಕು ಅಂತ ಹೇಳಿ. ಸೊ ಕಿರಣ್ ರಾಜ್ ಅವರು 3 ಫಿಲ್ಮ್ ಮಾಡ್ತೀನಿ 4 ಫಿಲ್ಮ್ ಮಾಡ್ತೀನಿ ಅಂದ್ರೆ 100% ಕತೆ ಸಿಗುತ್ತೆ. ಹಾಗಂತೇಳಿ ಎಲ್ಲಾ ಕತೆನೂ ಆರಿಸ್ಕೊಂಡು ನೀವು ಫಿಲ್ಮ್ ಮಾಡ್ತೀರಾ ಅಥವಾ ನೀವು ಸೆಲೆಕ್ಷನ್ ಹೋಗ್ತೀರಾ? ಕರಿಯರ್ ಮ್ಯಾಟರ್ಸ್ ಆಗುತ್ತೆ ನಿಮ್ದು. ನಾನಿನ್ನೂ ಆ ಸ್ಟೇಜಲ್ಲಿ ಅಂತೂ ಇಲ್ಲ. ಬಿಕಾಸ್ ನಾನು ಹೇಳ್ತಿಲ್ಲ, ನನಗೆ ಈಗ 10 ವರ್ಷ ಆಗಿದೆ, ಜನಗಳ ಪ್ರೀತಿ ಇದೆ, ಒಂದಷ್ಟು ಜನ ಪರಿಚಯ ಇದ್ದಾರೆ, ಜನಗಳು ನಾನು ಪರಿಚಯ ಇದ್ದೀನಿ. ಬಟ್ ಸ್ಟಿಲ್ ನನಗೆ ನಾನು ಪಾರ್ಟ್ ಆಫ್ ಇಂಡಸ್ಟ್ರಿ ಅಂತ ನಂಗೆ ಇನ್ನೂ ಅನ್ಸೇ ಇಲ್ಲ. ನಂಗೆ ಇನ್ನೂ ನನ್ನ ಆ ಇಂಡಸ್ಟ್ರಿ ಅನ್ನೋದೊಂದು ಸರ್ಕಲ್ ಇದೆ, ಅದರಿಂದ ಎಲ್ಲೋ ದೂರ ಇದ್ದೀನಿ ಅಂತ ಅನಿಸ್ತಿದೆ. ನನ್ನ ಪಾಡು ನಾನು ಏನೋ ಮಾಡ್ತಾ ಇದ್ದೀನಿ, ಸ್ಟಿಲ್ ನನಗೆ ಆ ಕನೆಕ್ಟಿವಿಟಿ ಅನ್ನಿಸ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರೋದು, ಒಂದು ಸೆಕ್ಟರ್ ಬೆಳಿಬೇಕು ಅಂತಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ನಾನು ಹೇಳ್ತಾ ಇರೋದು ದ ಅಮೌಂಟ್ ಆಫ್ ಜಾಬ್ ಇಟ್ ಪ್ರೊಡ್ಯೂಸಸ್, ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇವತ್ತು ಹೊಸ ಜನ್ರೇಷನ್ ಅವರು ಇಂಡಸ್ಟ್ರಿಗೆ ಬರಬೇಕು ಅಂದರೆ ಯಾವ ಧೈರ್ಯದ ಮೇಲೆ ಬರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾನು ಹೇಳಿದ್ನಲ್ಲ, ಇದು ಏನು ಡಿಸ್ಕಷನ್ ನಡೀತಿದೆ, ಆ ಇಡೀ ಡಿಸ್ಕಷನಲ್ಲಿ ಹೊಸಬ್ರ ಬಗ್ಗೆ ಡಿಸ್ಕಷನ್ನೇ ಇಲ್ಲ. ದ ನಂಬರ್ ಆಫ್ ಫಿಲ್ಮ್ಸ್ ದೇ ಆರ್ ಮೇಕಿಂಗ್, ಅವರು ಈಗ ಅವ್ರ ಸಿನಿಮಾ ಓಡ್ತಿಲ್ಲ, ಅದರಲ್ಲಿ ಅವ್ರಿಗೆ ಗೊತ್ತಿರೋಂಗೆ ಎಷ್ಟೋ ಹೊಸಬ್ರದ್ದು ಒಳ್ಳೆ ಸಿನಿಮಾ ಇದೆ, ಅದು ಬೇರೆ ಬೇರೆ ಕಾರಣದಿಂದ ಓಡಿಲ್ಲ. ಹಾಗಂತ ಅವ್ರಿಗೆ ಮುಂದೆ ಲೈಫೇ ಇಲ್ಲ ಅಂತನಾ? ಈಗ ನಾನು 10 ವರ್ಷ ಅವಾಗ ಏನು ಇನ್ವೆಸ್ಟ್ ಮಾಡಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ, ಸಡನ್ಲಿ ಇವತ್ತು ಬಂದು ಸಿನಿಮಾ ಇಂಡಸ್ಟ್ರಿ ಕ್ಲೋಸ್ ಅಂತ ಗೊತ್ತಾದಾಗ 10 ವರ್ಷ ಇನ್ವೆಸ್ಟ್ಮೆಂಟ್ ಎಲ್ಗೋಯ್ತು. ನಾನು ಮುಂದೆ ಏನು ಮಾಡಲಿ? ನಾನು ಹೋಗ್ಲಿ ಮಾಡ್ಲೋ ಬಿಡುವ ಅಂತಲೂ ನನಗೆ ಒಂದು ಕ್ಲಾರಿಟಿ ನನಗೆ ಸಿಗ್ತಾ ಇಲ್ಲ. ಸೊ ಶುಡ್ ಐ ಕಂಟಿನ್ಯೂ ಆರ್ ನಾನು ಯಾವ್ದಾದ್ರು ಬೇರೆ ಕೆಲಸ ನೋಡ್ಬೇಕಾ, ಆ ಒಂದು ಕ್ಲಾರಿಟಿ ನನಗೆ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಆ ಕತೆ ತನಕ ನಾನು ಎಲ್ಲಿ ಹೋಗ್ಲಿ? ಈಗ ಪ್ರತಿ ಇಂಡಸ್ಟ್ರಿನಲ್ಲೂ ಪ್ರತಿ ವರ್ಷನೂ ಒಬ್ಬೊಬ್ಬ ಹೊಸ ಹೀರೋ ಹುಟ್ಕೊಂತಾ ಇದ್ದಾರೆ. ಆದ್ರೆ ಕನ್ನಡದಲ್ಲಿ ಒಬ್ಬ ಒಳ್ಳೆ ಹೀರೋ ಬಂದಿದ್ದಾನೆ ಅಂದ್ರೆ ಅದು ಒಂದಿಷ್ಟು ಜನಕ್ಕೆ ಮಾತ್ರ ಗೊತ್ತಾಗ್ತದೆ, ಇಂಡಸ್ಟ್ರಿ ಹೊರಗಡೆ ಜನಕ್ಕೆ ಗೊತ್ತಾಗ್ತದೆ. ಈವನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಸ್ಟಾರ್ಟಿಂಗ್ ಇದೆ ನೋಡಿ, ಮುಂಗಾರು ಮಳೆ ಹೊಸ ಪ್ರಯತ್ನ, ದುನಿಯಾ ಹೊಸ ಪ್ರಯತ್ನ, ಈವನ್ ಈಗ ಮಂಜುಮಲ್ ಬ್ರಾಯ್ಸ್ ಹೊಸ ಪ್ರಯತ್ನ, ಪ್ರೇಮಲು ಹೊಸ ಪ್ರಯತ್ನ, ಏನೋ ಒಂದು ಹೊಸ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿರೋದು ಹೊಸಬ್ರು. ಆದ್ರೂ ನನ್ಗೆ ಒಂದೇ ಪ್ರಾಬ್ಲಮ್, ಈ ಹೊಸಬ್ರು ಯಾಕಿಲ್ಲ ಡಿಸ್ಕಷನ್ ಅಲ್ಲ ಅನ್ನೋದು ಅಷ್ಟೇ. ಲೈಕ್ ಅವ್ರ ಪರವಾಗಿ ಏನಿದೆ ಆಕ್ಚುಲಿ ಹೇಳ್ತಿಲ್ವಾ, ಈ ಕಡೆ ದುಡ್ಡು ಇಲ್ಲ, ಆ ಕಡೆ ಹೆಸರು ಇಲ್ಲ, ಮಧ್ಯದಲ್ಲಿ ಸಿಗಾಕೊಂಡು ಒಳ್ಳೆ ಪ್ರಯತ್ನ ಪಟ್ಟರು ಅಂತವರಿಗೆ ಸಪೋರ್ಟ್ ಸಿಗ್ತಿಲ್ಲ. ಎಕ್ಸಾಕ್ಟ್ಲಿ.